ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್. ಇಂದು ಮಾಹಿತಿ ನಾವು ನೋಡೋಣ. ನಾವು ಲಾಸ್ಟಾಗಿ ಈ ತಿಳುವಳಿಕೆ ಪತ್ರ ಏನಂತ ನೋಡೋದು. ಸೊ ಅದರಲ್ಲಿ ನಮ್ಮ ಫಲಾನುಭವಿಗಳಿಗೆ ತಿಳುವಳಿಕೆ ಪತ್ರ ಪಡೆದಿದ್ದೀವಿ ಸರ್. ನೆಕ್ಸ್ಟು ಏನು ಮಾಡಬೇಕಂತ. ಸೊ ಕಂಟಿನ್ಯೂಷನ್ ಆಗಿ 1 by 1 ಆಗಿ ನಾವು ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಇನ್ನು ಹಲವಾರು ಜನಕ್ಕೆ ಮಾಹಿತಿಗಳನ್ನ ಹಂಚಿ ಶೇರ್ ಮಾಡಿ. ಓಕೆ, ತಿಳುವಳಿಕೆ ಪತ್ರದಲ್ಲಿ ನಾವು ಎಷ್ಟು ಕಟ್ಟಬೇಕಂತ ನಾವು ನೋಡಿದ್ದೀವಿ. ಅಂದರೆ ಒಬ್ಬೊಬ್ಬರಿಗೂ ಎಷ್ಟೆಷ್ಟು ಕಟ್ಟಬೇಕಾಗಿದೆ, ಯಾವ ರೀತಿಯಲ್ಲಿ ಕಟ್ಬೋದು ಅಂತ ನೀವು ಯೋಚನೆ ಮಾಡಿ. ಒಂದು ವೇಳೆ ಲೋನ್ ಮುಖಾಂತರ ಹೋಗ್ತಾ ಇದ್ದೀರಾ ಅಥವಾ ಇದಕ್ಕೋಸ್ಕರ ಫುಲ್ ಅಮೌಂಟ್ ಏನಾದರೂ ಇಕ್ಕಿದ್ದೀರಾ, ಇಲ್ಲ ಯಾವ ರೀತಿಯಲ್ಲಿ ನೀವು ಅದನ್ನು ಸರಿಪಡಿಸ್ಬೇಕಂತ ನೀವು ಇವಾಗ ನೋಡ್ಕೋಬೇಕಾಗಿದೆ. ಒಂದು ವೇಳೆ ಪರ್ಸ್ನಲ್ ಆಗಿ ನೀವು ನಿಮ್ಮ ಒಂದು ಅಕೌಂಟ್ ಇರುವಂಥ ಬ್ರ್ಯಾಂಚಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ, ಸರ್ ಈ ಥರ ನಾವು ಮನೇನ ಪಡ್ಕೊಳ್ತಾ ಇದ್ದೀವಿ, ಅದಕ್ಕೆ ಏನು ಮಾಡಬೇಕು, ಯಾವ ರೀತಿಯಲ್ಲಿದೆ ಅಂತ ಕೇಳಿ. ಒಂದು ವೇಳೆ ಯಾವುದು ನಿಮಗೆ ಆಗಿಲ್ಲ ಅಂದರೆ, ಇಲ್ಲ ನಾವು ಸಾಲದ ಮೇಲೆ ನಡೀತಾ ಇರುವಂಥ ಸ್ಥಳದಲ್ಲಿ ಹೋಗಿ ನಾವು ಅಲ್ಲೇ ಮಾಡ್ತೀವಿ ಅಂತ ಪ್ರಯತ್ನ ಪಡಿ. ನಿಮಗೆ ಎಲ್ಲೋ ಒಂದು ಕಡೆ ನಿಮಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಆ ಅಮೌಂಟ್ನ ನಿಮ್ಮ 50,000 1 ಲಕ್ಷ ಏನು ಕಟ್ಟಿದ್ರೋ ಅದಕ್ಕೆ ಅಮೌಂಟ್ನ ಕಟ್ಟಬೇಕಾಗುತ್ತೆ. ಸೊ ತಾತ್ಕಾಲಿಕ ಪಡೆದಾದ್ಮೇಲೆ ಡಿಮಾಂಡ್ ನೋಟಿಸ್ ಅಂತ ಬರುತ್ತೆ. ಸೊ ಅದೆಲ್ಲ ನೀವು ತಗೊಂಡು ಹೋಗಿ ಕಟ್ಟಿದ ಮೇಲೆ ನಿಮಗೆ ಆ ಒಂದು ಸ್ಥಳ ಫೈನಲ್ ಆಗಿ ನೀವು ಅಮೌಂಟ್ ಪೇ ಮಾಡಿದ್ದೀರ ಅಂತ ಗೊತ್ತಾಗುತ್ತೆ. ಸೊ ತಾತ್ಕಾಲಿಕ ಪತ್ರ ಪಡೆದ ಮೇಲೆ ನೀವು ನಿಮ್ಮ ಒಂದು ಅಮೌಂಟು ಯಾವ ರೀತಿಯಲ್ಲಿ ಹೆಂಗೆ ಅಡ್ಜಸ್ಟ್ ಮಾಡಿ ನೀವು ನಿಗಮಕ್ಕೆ ಕಟ್ತೀರೋ ಅದನ್ನು ಪ್ರಯತ್ನ ಪಡಬೇಕು, ಅದಕ್ಕೆ ಮುಂದುವರಿಸಬೇಕು. ಸೊ ಇದು ತಾತ್ಕಾಲಿಕ ಪತ್ರ, ತಿಳುವಳಿಕೆ ಪತ್ರ ಆದಮೇಲೆ ತಮಗೆ ಗೊತ್ತಾಗುತ್ತೆ. ಸೊ ಇದು ನಿಮಗೆ ಮಾಹಿತಿ ಗೊತ್ತಿರುತ್ತೆ. ನೆಕ್ಸ್ಟ್ ವಿಡಿಯೋ ಇನ್ನು ಅದಾದಮೇಲೆ ಏನು ಮಾಡೋಣ ಅಂತ ನಾವು ಅಪ್ಡೇಟ್ ಮಾಡೋಣ. ಧನ್ಯವಾದ.